ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆನ್ ಎ ಪಾಪ್ಯುಲರ್ ಡಿಮ್ಯಾಂಡ್ ಕೆಸೆಟ್ ಬಗ್ಗೆ ಒಂದಿಷ್ಟು ವೀಡಿಯೋಸ್ನ ಮಾಡಿಕೊಡಿ ಅಂತಂದರು. ಕೆಸೆಟ್ ಪೇಪರ್ 1 ಎಲ್ಲ ಚಾಪ್ಟರ್ಸ್ ಮೇಲೂ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಎಂತ್ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಏನಾದರೂ ಒಂದಿಷ್ಟು ಇಂಪಾರ್ಟೆಂಟ್ ಅನಿಸೋದು, ಪ್ರತಿ ಸಲ ಕೇಳಿರುವಂಥದ್ದು ಯಾವ್ದಾದ್ರು ಒಂದು ಟಾಪಿಕ್ನ ಮಾಡಿಕೊಡಿ ಅಂತ ಕೇಳಿದ್ರು. ಹಾಗಾಗಿ ಪ್ರಿಡಿಕ್ಟ್ ದಿ ಸ್ಟ್ರಕ್ಚರ್ ಆಫ್ ಬೋರೆನ್ಸ್ ಆನ್ ಕಾರ್ಬೋರೆನ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯೂಸಿಂಗ್ ಎ ವೇಟ್ ರೂಲ್ಸ್ ಅಥವಾ ಕ್ಲಸ್ಟರ್ ವೇಲೆನ್ಸ್ ಎಲೆಕ್ಟ್ರಾನ್ ಥಿಯರಿ ಇರ್ಬೋದು, ಕ್ಲಸ್ಟರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರ್ಬೋದು, ಮೆಟಲ್ ಕ್ಲಸ್ಟರ್ಸ್ ಇರ್ಬೋದು, ಅದರ ಸ್ಟ್ರಕ್ಚರ್ಸು ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಕ್ಲೂ ಇದೆ. ಅದನ್ನು ಇವತ್ತು ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಐದರ್ 1 ಮಾರ್ಕ್ ಕೇಳ್ಬೋದು, ಇಲ್ಲ ಅಂದರೆ ಅದನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅದಕ್ಕೆ ಬೇರೆ ಬೇರೆ ಮೆಥಡಲ್ಲಿ ಆಗ್ಬೋದು ಸ್ಟ್ರಕ್ಚರ್ಸ್ ಏನಿದೆ ಅಂತ ನಾವು ಚೆಕ್ ಮಾಡ್ಕೋಬೋದು, ಪ್ರಿಡಿಕ್ಟ್ ಮಾಡ್ಬೋದು. ಮೊದಲನೇದು ವೇಟ್ ರೂಲ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಕ್ಲಸ್ಟರ್ ವೇಲೆನ್ಸ್ ಎಲೆಕ್ಟ್ರಾನ್ ಥಿಯರಿ ಅಂತ ಹೇಳ್ತೀವಿ. ಕ್ಲಸ್ಟರ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ 14 ಸೀರೀಸ್ ತೊಗೊಳ್ತೀವಿ, 4 ಸೀರೀಸ್ ತೊಗೊಳ್ತೀವಿ. ಹಂಗೆ ತೊಗೊಂಡು ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ವೇಟ್ ರೂಲ್ಸ್ನ ತೊಗೊಂಡ್ರೆ ಸ್ಟೆಪ್ 1ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಸ್ಕೆಲಿಟಲ್ ಎಲೆಕ್ಟ್ರಾನ್ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಬೋರಾನ್ಸ್ ಮತ್ತು ಕಾರ್ಬೋರೆನ್ಸ್ ಮಾಡೋದಕ್ಕೆ ಸ್ಕೆಲಿಟನ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 2ನಲ್ಲಿ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಸ್ಕೆಲಿಟಲ್ ಎಲೆಕ್ಟ್ರಾನ್ ಪೇರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇದು ನಂಬರ್ ಆಫ್ ವರ್ಟಿಸಸ್ ಎನ್ ಅಂತ ಕರಿತೀವಿ. ಇಲ್ಲಾಂದರೆ ಸ್ಟ್ರಕ್ಚರ್ ಏನಿದೆ ಅಂತ ನಾವು ಐಡೆಂಟಿಫಿಕೇಶನ್ ಮಾಡಿ 3 ಸ್ಟೆಪ್ ಇರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಸ್ಕೆಲಿಟಲ್ ಎಲೆಕ್ಟ್ರಾನ್ ಮಾಡೋದು ಹೇಗೆ ಅಂತಂದರೆ ಈಚ್ BH ಬಾಂಡ್ ಕಾಂಟ್ರಿಬ್ಯೂಟ್ಸ್ 2 ಎಲೆಕ್ಟ್ರಾನ್, ಈಚ್ CH ಬಾಂಡ್ ಕಾಂಟ್ರಿಬ್ಯೂಟ್ಸ್ 3 ಎಲೆಕ್ಟ್ರಾನ್. ಆ್ಯಕ್ಚುಲಿ ಬೋರಾನ್ದು ವೇಲೆನ್ಸ್ ಎಲೆಕ್ಟ್ರಾನ್ಸು 3 ಇರುತ್ತೆ. ಒಂದು ಹೈಡ್ರೋಜನ್ ಜೊತೆಗೆ ಬಾಂಡ್ ಆಗಿರೋದಕ್ಕೋಸ್ಕರ 2 ಎಲೆಕ್ಟ್ರಾನ್ಸ್ ಆಗುತ್ತೆ. ಹಾಗೆ ಕಾರ್ಬನ್ದು ವೇಲೆನ್ಸಿ 4 ಇರುತ್ತೆ. ಅದು ಒಂದು ಹೆಚ್ಚು ಜೊತೆಗೆ ಬಾಂಡ್ ಆಗಿರೋದಕ್ಕೋಸ್ಕರ ಇಟ್ ವಿಲ್ ಕಾಂಟ್ರಿಬ್ಯೂಟ್ 3 ಎಲೆಕ್ಟ್ರಾನ್ಸ್. ಅದ್ರ ಜೊತೆಗೆ ಅಡಿಷನಲ್ ಹೈಡ್ರೋಜನ್ ಇತ್ತು ಅಂದರೆ 1 ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀವಿ. ಅದ್ರ ಜೊತೆಗೆ ಏನಾದರೂ ಚಾರ್ಜ್ ಇತ್ತು, ಅನಯಾನಿಕ್ ಚಾರ್ಜ್ ಇತ್ತು ಅಂತಂದರೆ ಆ ಚಾರ್ಜ್ ಏನಿರುತ್ತಲ್ಲ ಆ ಚಾರ್ಜ್ನ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ನನಗೆ ಸ್ಕೆಲಿಟಲ್ ಎಲೆಕ್ಟ್ರಾನ್ ಬರುತ್ತೆ, ನಂಬರ್ ಆಫ್ ಸ್ಕೆಲಿಟಲ್ ಎಲೆಕ್ಟ್ರಾನ್ ಬರುತ್ತೆ, SC ಅಂತ ಹೇಳ್ತೀವಿ. 2 ಇಂಟು ನಂಬರ್ ಆಫ್ BH ಬಾಂಡ್ಸ್, 3 ಇಂಟು ನಂಬರ್ ಆಫ್ CH ಬಾಂಡ್ಸ್, ಒಂದು ಅಡಿಷನಲ್ ಇದ್ದರೆ ಅನಯಾನಿಕ್ ಚಾರ್ಜ್ ಅಂದರೆ ಕ್ಲಸ್ಟರ್ ಅದನ್ನು ತೊಗೊಳ್ತೀವಿ. ಅದು ಫಸ್ಟ್ ಸ್ಟೆಪ್. ಅದನ್ನು ಏನು ಮಾಡ್ತೀನಿ ನಾನು ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ. ಯಾಕೆಂದರೆ ಈಚ್ ಬಾಂಡ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ 2 ಎಲೆಕ್ಟ್ರಾನ್ಸ್, ಅದಕ್ಕೆ ಡಿವೈಡೆಡ್ ಬೈ 2 ಮಾಡ್ತೀನಿ. ಅದಕ್ಕೆ SEP ಅಂತ ಹೇಳ್ತೀನಿ, ಸ್ಕೆಲಿಟಲ್ ಎಲೆಕ್ಟ್ರಾನ್ ಪೇರ್ಸ್ ಅಂತ ಹೇಳ್ತೀನಿ. ಏನು ಮೇಲ್ಗಡೆ ಆನ್ಸರ್ ಬಂದಿರುತ್ತಲ್ಲ ಅದನ್ನು 2 ಇಂದ ಡಿವೈಡ್ ಮಾಡ್ತೀನಿ. ಸೊ ಅದೇನಾದರೂ n ಕ್ಯಾಲ್ಕುಲೇಷನ್ ಮಾಡ್ತೀನಿ. n ಅಂದರೆ n+1 ಆಯಿತು ಅಂದರೆ ಕ್ಲೋಸೋ ಅಂತ ಹೇಳ್ತೀವಿ, n+2 ಆದರೆ ನೀಡೋ ಅಂತ ಹೇಳ್ತೀವಿ, n+3 ಅಂದರೆ ಅರಾರ್ಕೋ ಅಂತ ಹೇಳ್ತೀವಿ, n+4 ಅಂದರೆ ಹೈಪೋ ಅಂತ ಹೇಳ್ತೀವಿ, n+5 ಅಂದರೆ ಕ್ಲಾಡೋ ಅಂತ ಹೇಳ್ತೀವಿ. ಇದು ನೀವು ನೆನ್ಪಿಟ್ಕೋಬೇಕು ಯಾವ್ದಕ್ಕೆ ಯಾವುದಿರುತ್ತೆ ಅಂತ. ಒಂದಷ್ಟು ಎಕ್ಸಾಂಪಲ್ಸ್ನ ತೊಗೊಳ್ಳೋಣ. ನಾನು ಈ ಎಕ್ಸಾಂಪಲ್ಸು ಹಳೆ ಕ್ವಶನ್ ಪೇಪರ್ಸಲ್ಲಿ ಏನಿತ್ತು ಅದನ್ನೇ ತೊಗೊಂಡಿದ್ದೀನಿ. ಮೊದಲನೇದು ಕಾರ್ಬೋರೆನ್ಸ್ನ ತೊಗೊಳ್ತಾ ಇದ್ದೀನಿ. ಕಾರ್ಬನ್ ಬೋರಾನ್ ಎರಡೂ ಇತ್ತು ಅಂತಂದರೆ ಕಾರ್ಬೋರೆನ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ C2H4B6 ಇದೆ. ಫಸ್ಟ್ ನಾನೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಕೆಲಿಟನ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 4 BH ಬಾಂಡ್ ಇದೆ, 2 CH ಬಾಂಡ್ ಇದೆ. ಸೊ ಹಾಗಾಗಿ 2 ಇಂಟು 4 BH ಬಾಂಡ್ ಹಾಕ್ಕೊಂಡಿದ್ದೀನಿ. ಅದೇ ಥರ 2 CH ಬಾಂಡ್ ಇದೆ, 2 ಇಂಟು 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹೈಡ್ರೋಜನ್ಸ್ ಯಾವುದೂ ಎಕ್ಸ್ಟ್ರಾ ಇಲ್ಲ, ಬಿಕಾಸ್ 4 2 6 ಹೈಡ್ರೋಜನ್ಗೆ 6 ಹೈಡ್ರೋಜನ್ ಆಗಿದೆ. ಅಡಿಷನಲ್ ಹೈಡ್ರೋಜನ್ ಇಲ್ಲ, ಅನಯಾನಿಕ್ ಚಾರ್ಜ್ ಇಲ್ಲ. ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಸ್ಕೆಲಿಟನ್ ಎಲೆಕ್ಟ್ರಾನ್ಸು 14 ಇದೆ. ಎಲೆಕ್ಟ್ರಾನ್ ಪೇರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅದನ್ನು ಡಿವೈಡೆಡ್ ಬೈ ಮಾಡ್ತೀನಿ, 7 ಆಗುತ್ತೆ. ಸೊ 7 ಆದಾಗ ಈಗ ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ವರ್ಟಿಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. Bಗೆ 4 ಇದೆ, ಕಾರ್ಬನ್ಗೆ 6 ಇದೆ. ಹಂಗಾಗಿ n=6 ಆಗುತ್ತೆ. n+x=7. ನನಗೆ ಈಗ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟು ಬಂದಿದೆ, 7 ಬಂದಿದೆ. ಸೊ x ಏನು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಆ x ವಿಲ್ ಗಿವ್ ಮಿ ದಿ ನಂಬರ್ 1 2 3 4 ಏನಿದೆ ಅಂತ. ಸೊ n+1 ಆಗ್ತಾ ಇದೆ. ಹಾಗಾಗಿ ಸ್ಟ್ರಕ್ಚರ್ ಆಕ್ಟಾಹೆಡ್ರಲ್ಲು ಕ್ಲೋಸು ಅಂತ ಹೇಳ್ತೀವಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ n ಮಾಡಬೇಕು. n ನಂತರ ಏನು ಅಂದರೆ ನಂಬರ್ ಆಫ್ ವರ್ಟಿಸಸ್ ಎಷ್ಟಿದೆ ಅಂತ. ಎಷ್ಟು ಆಟಮ್ಸ್ ಇರುತ್ತಲ್ಲ ಅಷ್ಟು ವರ್ಟಿಸಸ್ ಇರುತ್ತೆ. 4 ಬೋರಾನ್ ಆಟಮ್ ಇದೆ, 2 ಕಾರ್ಬನ್ ಆಟಮ್ ಇದೆ, ಒಟ್ಟು 6 ವರ್ಟಿಸಸ್ ಇದೆ. ಹಾಗಾಗಿ n=6 ಇದೆ. ಅದರ ನಂಬರ್ ಆಫ್ ಪೇರ್ಸ್ ಎಷ್ಟು ಬರ್ತಾ ಇದೆ, ನನಗೆ 7 ಬರ್ತಾ ಇದೆ. ಸೊ ಹಾಗಾಗಿ ಎಕ್ಸ್ಟ್ರಾ ಇರೋದು ಎಷ್ಟು, 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಅದಕ್ಕೋಸ್ಕರ n+1 ಅಂತ ಹೇಳ್ತೀನಿ. ಸ್ಟ್ರಕ್ಚರ್ ಈಸ್ ಕ್ಲೋಸು ಆಕ್ಟಲ್ ಅಂತ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇಲ್ಲಿ B3H11 ಇದೆ. ಹಾಗಾಗಿ 3 ಬೋರಾನ್
3 ಬಿ ಹೆಚ್ ಬಾಂಡ್ ಇದೆ. ಸೊ ಹಾಗಾಗಿ 3 ಇಂಟು 2 ಹಾಕ್ಕೊಳ್ತಾ ಇದ್ದೀನಿ. ಬಿ ಹೆಚ್ ಬಾಂಡ್ 2 ಇದೆ, ಬಿ ಹೆಚ್ ಬಾಂಡುಗೆ ಮಲ್ಟಿಪ್ಲೈ ಬೈ 2 ಇದೆ, 2 ಹಾಕ್ಕೊಳ್ತೀನಿ. ಅದೇ ಥರ ಸಿ ಹೆಚ್ ಬಾಂಡ್ ಮಲ್ಟಿಪ್ಲೈ ಬೈ 3 ಹಾಕ್ಕೋಬೇಕು, 0 ಹಾಕ್ಕೊಳ್ತೀನಿ. ನೆಕ್ಸ್ಟು 8 ಅಡಿಷನಲ್ ಹೈಡ್ರೋಜನ್ ಎಷ್ಟಾಯಿತು ಅಂತಂದರೆ ಬಿ ಹೆಚ್ 3 ಅಂತಂದರೆ 3 ಬಿ 3 ಹೆಚ್ ಆಯಿತು. 8ಅಲ್ಲಿ 11 ಹೋಯಿತು ಅಂದರೆ 11ಅಲ್ಲಿ 3 ಹೋಯಿತು ಅಂದರೆ 8 ಆಗುತ್ತೆ. 8 ಹಾಕ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 14 ಎಲೆಕ್ಟ್ರಾನ್ಸ್ ಆಯಿತು. ಡಿವೈಡೆಡ್ ಬೈ 2 ಮಾಡಿಕೊಂಡೆ, ಸೊ 7 ಎಲೆಕ್ಟ್ರಾನ್ಸ್ ಆಯಿತು. ಇಲ್ಲಿ ನಾನು ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ನನಗೆ ಇರೋದು ಬೋರಾನ್ ಮಾತ್ರ, ಬೋರೇನ್ಸ್ ಇದು, ಹಾಗಾಗಿ ಬೋರಾನ್ ಮಾತ್ರ ವರ್ಟಿಸಸಲ್ಲಿರುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು 3 ಆಯಿತು. ಟೋಟಲ್ ಇರೋಂಥ ಎಲೆಕ್ಟ್ರಾನ್ಸು 7 ಇದೆ. ಸೊ ಡಿಫ್ರೆನ್ಸ್ ಎಷ್ಟಾಯಿತು? 4 ಆಯಿತು. ಸೊ ಅದಕ್ಕೆ n+4 ಇದ್ದರೆ ಹೈಪೋ ಅಂತ ಕರೀತಾರೆ, ಆಕ್ಟಾಹೈಡ್ರಲ್ ಅಥವಾ ವಿತೌಟ್ 3 ವರ್ಟಿಸಸ್. ಸೊ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಅದೇ ಥರ B6H10 ತೊಗೊಳ್ತೀನಿ, ಎಕ್ಸಾ ಬೋರೇನ್ ಇದೆ. ಸೊ ನಂಬರ್ ಆಫ್ ಸ್ಕೆಲಿಟನ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಹೆಚ್ ಇದೆ, 6 ಬಿ ಹೆಚ್ ಇದೆ, 6 ಇಂಟು 2 ಮಾಡ್ಕೊಳ್ತೀನಿ. ಸಿ ಇಲ್ಲ, 0 ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸು 4 ಇದೆ, ನೆಗೆಟಿವ್ ಚಾರ್ಜ್ ಯಾವುದೂ ಇಲ್ಲ, ಹಾಗಾಗಿ 0. 16 ಆಯಿತು. 16/2 ಮಾಡಿಕೊಂಡ್ರೆ ಏನಾಗುತ್ತೆ? 8 ಆಗುತ್ತೆ. ಸೊ ಈಗ ನನಗೆ ಎನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಇಸ್ ನಂಬರ್ ಆಫ್ ವರ್ಟಿಸಸ್. ಬೋರಾನ್ ಮಾತ್ರ ಇರೋದಕ್ಕೋಸ್ಕರ, ಬೋರೇನ್ಸ್ ಆಗಿರೋದಕ್ಕೋಸ್ಕರ ಬೋರಾನ್ 6 ಇದೆ. ಸೊ 6 n is equal to 6 ಆಯಿತು. ನಂಬರ್ ಆಫ್ ಪೇರ್ಸ್ ಎಷ್ಟಿದೆ? 8 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಸೊ x+2 ಅಥವಾ n+2 ಇದೆ. n+2 ಇದ್ರೆ ನೀಡೋ ಅಂತ ಹೇಳ್ತಾರೆ, ಪೆಂಟಗೋನಲ್ ವಿತ್ 6 ವರ್ಟಿಸಸ್. ಆ ಥರ B5H9 ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಇಲ್ಲೂ ಎಷ್ಟಾಗ್ತಿದೆ? ಇದು ಬೋರೇನೇ ಇದೆ, ಹಾಗಾಗಿ 5 ಬಿ ಹೆಚ್ ಬಾಂಡ್ ಇದೆ. 5 ಇಂಟು 2 ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಅಡಿಷ್ನಲ್ಲು 4 ಹೈಡ್ರೋಜನ್ಸ್ ಇದೆ. ಸೊ 10+4 ಅಂದರೆ 14 ಆಯಿತು. 14 ಡಿವೈಡೆಡ್ ಬೈ 2 7 ಆಯಿತು. ಸೊ ಎನ್ ಇಸ್ ಈಕ್ವಲ್ ಟು ಎಷ್ಟಿದೆ? 5 ಇದೆ. ಸೊ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. n+2 ಇದೆ. n+2 ಇದ್ದರೆ ನೀಡೋ ಅಂತ ನಾವು ಹೇಳ್ತೀವಿ. ಇದನ್ನು ಫಾಸ್ಟಾಗಿ ನೀವು ಕ್ವಿಕ್ಕಾಗಿ ಮಾಡೋದಕ್ಕೆ ನಿಮಗೆ ಕಲಿಬೇಕಾಗತ್ತೆ. ಟೈಮ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲಲ್ಲಿ. ಸೊ ನೆಕ್ಸ್ಟು B5H11 ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲೇನಾಗ್ತಿದೆ? 5 ಬಿ ಹೆಚ್ ಬಾಂಡ್ ಇದೆ. 5 ಬಿ ಹೆಚ್ ಬಾಂಡ್ ಅದಕ್ಕೋಸ್ಕರ 5 ಇಂಟು 2. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6 ಇದೆ. ಸೊ 10+6 ಅಂದರೆ 16 ಆಯಿತು. 16 ಡಿವೈಡೆಡ್ ಬೈ 2 ಮಾಡಿದ್ರೆ 8 ಪೇರ್ಸ್ ಬರುತ್ತೆ. ಸೊ n is equal to 5 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ. ಆರ್ಕಿನೋ ಅಂತ ನಾವು ಅದಕ್ಕೆ ಹೇಳ್ತೀನಿ. ಆ ಥರ ಈಗ ಚಾರ್ಜ್ ಇರೋದನ್ನು ತೊಗೊಳ್ತಾ ಇದ್ದೀನಿ. B5H5 2- ಇದೆ. ಸೊ 5 ಬಿ ಹೆಚ್ ಬಾಂಡ್ ಇದೆ, ಮಿಕ್ಕಿದೆಲ್ಲ ಇದು ಸಿ ಹೆಚ್ ಬಾಂಡ್ಗಳಿಲ್ಲ. ಸೊ 5 ಇಂಟು 2 + 2 10 12 ಆಯಿತು. 12 ಡಿವೈಡೆಡ್ ಬೈ 2 ಅಂದರೆ 6 ಆಯಿತು. ಸೊ n is equal to 5 ಆಯಿತು. n+1 ಕ್ಲೋಸು ಅಂತ ಅದಕ್ಕೆ ಹೇಳ್ತೀವಿ. ಆ ಥರ B7H7 ಇದೆ. ಸೊ ಬಿ ಹೆಚ್ ಎಷ್ಟಿದೆ ಅಂದರೆ 7 ಇದೆ. ಸೊ 7 ಇಂಟು 2 + 2 ಆಯಿತು, 16 ಆಯಿತು. 16 ಡಿವೈಡೆಡ್ ಬೈ 2 ಅಂದರೆ 8 ಎಲೆಕ್ಟ್ರಾನ್ಸ್ ಆಯಿತು. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ಬಿ ಇಸ್ ಈಕ್ವಲ್ ಟು 7 ಇದೆ, n is equal to 7 ಆಯಿತು. ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. 1 ಇತ್ತು. ಡಿಫ್ರೆನ್ಸ್ n+1 ಅಂದರೆ ಕ್ಲೋಸು ಅಂತ ಹೇಳ್ತೀವಿ. ಆ ಥರ C2H7H13 ಇದೆ. ಇಲ್ಲಿ 2 ಕಾರ್ಬೋರೆನ್ಸ್ ಇದೆ. ಸೊ ಇಲ್ಲಿ ಬಿ ಹೆಚ್ ಬಾಂಡು ಇದೆ, ಸಿ ಹೆಚ್ ಬಾಂಡು ಇದೆ. ಬಿ ಹೆಚ್ ಬಾಂಡ್ ಎಷ್ಟಿದೆ? 7 ಇದೆ. ಸಿ ಹೆಚ್ ಬಾಂಡ್ ಎಷ್ಟಿದೆ? 2 ಇದೆ. ಸೊ 7 ಇಂಟು 2 + 3 ಇಂಟು 2 ಎಕ್ಸ್ಟ್ರಾ ಉಳ್ಕೊಂಡಿರೋಂಥ ಹೈಡ್ರೋಜನ್ 4 ಇದೆ. ಸೊ ಎಲ್ಲ ಆ್ಯಡ್ ಮಾಡಿದಾಗ 24 ಬಂತು. 24 ಡಿವೈಡೆಡ್ ಬೈ 2 ಅಂದರೆ 12 ಆಗುತ್ತೆ. ಸೊ n is equal to ಎಷ್ಟಾಗುತ್ತೆ ಅಂತಂದರೆ 9 ಆಯಿತು. ಡಿಫ್ರೆನ್ಸ್ ಎಷ್ಟಾಗಿದೆ? 3 ಇದೆ. n+3 ಇದೆ. ಹಾಗಾಗಿ ಸ್ಟ್ರಕ್ಚರು ಆರ್ಕಿನೋ ಆಗ್ತಾ ಇದೆ. ಆ ಥರ H4B4H8 ಇದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಕಾರ್ಬೋರೆನ್ಸ್ ಇದು ಸಿ ಹೆಚ್ ಬಾಂಡು 4 ಇದೆ, ಬಿ ಹೆಚ್ ಬಾಂಡು 4 ಇದೆ. ಸೊ ಹಾಗಾಗಿ ಏನಾಯಿತು? 4 ಇಂಟು 2 + 4 ಇಂಟು 3 20 ಎಲೆಕ್ಟ್ರಾನ್ಸ್ ಆಯಿತು. ಡಿವೈಡೆಡ್ ಬೈ 2 ಮಾಡಿದ್ರೆ 10 ಎಲೆಕ್ಟ್ರಾನ್ಸ್ ಆಯಿತು. ಸೊ ನಂಬರ್ ಆಫ್ n is equal to ನಂಬರ್ ಆಫ್ ವರ್ಟಿಸಸ್ ಎಷ್ಟಿದೆ ಅಂದರೆ 8 ಇದೆ. ಸೊ ಡಿಫ್ರೆನ್ಸ್ ಎಷ್ಟಾಯಿತು? 2 ಆಯಿತು. n+2 ಇದೆ, ಹಾಗಾಗಿ ನೀಡೋ ಅಂತ ನಾವು ಹೇಳ್ತೀವಿ. ಆ ಥರ ವೇಡೆ ರೂಲ್ ಕ್ಯಾನ್ ಆಲ್ಸೋ ಬಿ ಅಪ್ಲೈಡ್ ಟು ದಿ ನೇಕ್ಡ್ ಕ್ಲಸ್ಟರ್ ಫಾರ್ಮ್ಡ್ ಬೈ ದಿ ಪಿ ಬ್ಲಾಕ್ ಎಲಿಮೆಂಟ್. Pb5 ಇದೆ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಪ್ಲಸ್ ಚಾರ್ಜ್ ಏನಿತ್ತು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತಂದರೆ ಪಿ ಬಿನಲ್ಲಿ 4 ಇದೆ. 5 ಇಂಟು 4 ಆಯಿತು. ಚಾರ್ಜ್ ಎಷ್ಟಾಯಿತು? 2 ಆಯಿತು. ಟೋಟಲ್ 22 ಎಲೆಕ್ಟ್ರಾನ್ಸ್ ಆಯಿತು. ಔಟ್ ಆಫ್ 22 ಎಲೆಕ್ಟ್ರಾನ್ಸ್ ಸ್ಕೆಲಿಟನ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಅಂತಂದರೆ 22 - 10 ಇದೆ. ಯಾಕೆಂದರೆ ಅಮಾಂಗ್ ದೆಮ್ 5 ಇಂಟು 2 ವಿಲ್ ಬಿ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಹಾಗಾಗಿ 10 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ 12 ಆಯಿತು. 12 ಡಿವೈಡೆಡ್ ಬೈ 2 ಮಾಡಿದ್ರೆ 6 ಆಯಿತು. ಸೊ n is equal to 5 ಇದೆ. n+1 ಹಾಗಾಗಿ ಈ ಸ್ಟ್ರಕ್ಚರ್ಗೆ ಸೊ ಅಂತ ಹೇಳ್ತೀವಿ. ಆ ಥರ P4ನ ತೊಗೊಂಡ್ರೆ ಇಲ್ಲಿ 20 ಆಯಿತು. 20 - 8 ಮಾಡಿದಾಗ 12 ಆಯಿತು. ಸೊ ಇದು ಸ್ಟ್ರಕ್ಚರ್ ಏನಾಯಿತು? ಆಯಿತು. ಇದು ಅದೇ ಥರ ಕ್ಲಸ್ಟರ್ ವೇಲೆನ್ಸ್ ಎಲೆಕ್ಟ್ರಾನ್ ಥಿಯರಿ ಅಂತ ಸೆಕೆಂಡ್ ಮೆಥಡ್ ವಿ ಕ್ಯಾನ್ ಅಡಾಪ್ಟ್ to find out the geometry of the metal clusters. It's a comprehensive method. It works both for boranes and carboranes.
ಇದರಲ್ಲಿ ಏನು ಅಂದರೆ ಈಚ್ ಬೋರಾನ್ ಕಾಂಟ್ರಿಬ್ಯೂಟ್ಸ್ 3 ಎಲೆಕ್ಟ್ರಾನ್, ಈಚ್ ಕಾರ್ಬನ್ ಆಟಮ್ ಕಾಂಟ್ರಿಬ್ಯೂಟ್ಸ್ 4 ಎಲೆಕ್ಟ್ರಾನ್, ಹೈಡ್ರೋಜನ್ ಇದ್ದರೆ 1 ಬರುತ್ತೆ, ಅನಿಯಾನ್ ಇದ್ದರೆ ಅದನ್ನ ಆ್ಯಡ್ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅದು 4n+2 ಇತ್ತು ಅಂದರೆ ಕ್ಲೋಸೋ, 4n+4 ಇತ್ತು ಅಂದರೆ ನೀಡೋ, 4n+6 ಅಂದರೆ ಆರ್ಕಿನೋ, 4n+8 ಇದ್ರೆ ಹೈಪೋ, 4n+10 ಇದ್ರೆ ಕ್ಲಾಡೋ. ವೇರ್ ಎನ್ ಇಸ್ ದ ನಂಬರ್ ಆಫ್ ಬೋರಾನ್ ಆಟಮ್ಸ್ ಇನ್ ದಿ ಕ್ಲಸ್ಟರ್. ಸೊ 4n ಇದ್ರ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ಈಗ ಇದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಬೋರನ್ಸ್ ಕ್ಲಾಸಿಫೈಡ್ ಆಸ್ ನೀಡೋ ಬೋರನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀಡೋ ಅಂದರೆ ನಿಮಗೆ ಗೊತ್ತಿರಬೇಕು 4n+4 ಆಗಬೇಕದು, ಅಥವಾ n+4 ಆಗಬೇಕು. ಸೊ ಇಲ್ಲಿ 4n+4 ಇದು ಅನ್ನೋದನ್ನ ಮೆಥಡ್ ಫಾಸ್ಟಾಗಿ ಮಾಡ್ಬೋದು. ಆ ಮೆಥಡ್ ಕಂಪೇರ್ ಮಾಡಿದ್ರೆ ಈ ಮೆಥಡ್ ಫಾಸ್ಟಾಗಿ ಮಾಡ್ಬೋದು. ಸೊ ಎಲ್ಲದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. B2H6 ಫಸ್ಟ್ ಒನ್ನೇ ಇದೆ, ಇದಾಗಿದೆ. ಸೊ ವೇರ್ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬೋರಾನ್ ಆಟಮ್ಸ್ ಎಷ್ಟಿದೆ? 4 ಇದೆ, 2 ಇದೆ. ಸೊ 4 × 2 8 ಆಯಿತು. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೊಗೊಂಡ್ರೆ ಈಚ್ ಬೋರಾನ್ ಆಟಮ್ ಕಾಂಟ್ರಿಬ್ಯೂಟ್ 3 ಎಲೆಕ್ಟ್ರಾನ್ಸ್, 3 × 2 ಆಯಿತು. 1 ಹೈಡ್ರೋಜನ್ ಕಾಂಟ್ರಿಬ್ಯೂಟ್ಸ್ 1 × 6 12 ಆಯಿತು. ಸೊ ಡಿಫ್ರೆನ್ಸ್ ಎಷ್ಟಾಯಿತು? 4 ಆಯಿತು. 4n+4 ಇಸ್ ದಿ ಸಿಸ್ಟಮ್. ಹಾಗಾಗಿ ಇದು ಆಗುತ್ತೆ. ಎಕ್ಸಾಂಪಲ್ ಆಫ್ ಅನದರ್ ಎಕ್ಸಾಂಪಲ್ ಆಫ್ ನೀಡೋ ಬೋರೇನ್ ತೊಗೊಂಡ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನಾವು ಈ ಎಕ್ಸಾಂಪಲ್ನ ತೊಗೊಂಡ್ರೆ ಅದೇ ಥರ ಅದನ್ನ ಏನಾಗ್ತಾ ಹೋಗುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಬೋರನ್ಸ್ ಕ್ಲಾಸಿಫೈಡ್ ಆಸ್ ಅರಾನ್ಕೋ ಬೋರೆನ್ಸ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅಂದರೆ4n+6 ಆಗಬೇಕು. 4 × 6 = 24 ಆಯಿತು. 6 × 3 + 1 × 12 ಮಾಡ್ಕೊಳ್ತೀವಿ, 30 ಆಯಿತು. ಡಿಫ್ರೆನ್ಸ್ 6 ಇದೆ, ಹಾಗಾಗಿ ದಟ್ ವಿಲ್ ಬಿ ದಿ ಆನ್ಸರ್. ಸೊ ನೀವು ಫಾಸ್ಟಾಗಿ ಮಾಡಬೇಕಾಗತ್ತೆ. 4n+4 ನೀಡೋ ಅಂದರೆ ಏನಾಗಿದೆ, ಅದೇ ಥರ ಕ್ಲೋಸೋ ಅಂದರೆ ಎಷ್ಟಾಗುತ್ತೆ, ಹೈಪೋ ಅಂದರೆ ಏನಾಗುತ್ತೆ, ಅದು ನಮ್ಗೆ ನೆನ್ಪಿಟ್ಕೊಂಡು ಟಕ್ ಅಂತ ಡಿಫ್ರೆನ್ಸು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 4n ಸಿಸ್ಟಮ್ ತೊಗೊಂಡ್ರೆ ಈಸಿ ಆಗುತ್ತೆ. 4 × 6 ಮಾಡಿದ್ರೆ 24 ಆಯಿತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 28 ಆಯಿತು. ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಯಾವುದಕ್ಕೆ 4 ಇದೆಯಲ್ಲ ಅದನ್ನು ನಾವು ನೀಡೋ ಅಂತ ಕರಿತೀವಿ. ಅದೇ ಥರ ಅಥವಾ ಕೆಲವು ಸಲ ಏನು ಮಾಡ್ತಾರೆ, ಇದನ್ನೇ ಯೂಸ್ ಮಾಡಿ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆಲ್ಲ ಕೇಳಿದಾಗ. ಸೊ ನೀವು ಆವಾಗ ಏನು ಮಾಡಬೇಕಾಗತ್ತೆ, ಆ ವಾಟ್ಸ್ ರೂಲ್ನೇ ಹಾಕೋಬೇಕಾಗುತ್ತೆ. ನಂಬರ್ ಆಫ್ ಸ್ಕೆಲೆಟನ್ ಎಲೆಕ್ಟ್ರಾನ್ ಪೇರ್ಸು ಎನ್ ಮಾಡಿ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ C2B5H7 ತೊಗೊಳ್ತಾ ಇದ್ದಾರೆ. CH ಬಾಂಡು 2 ಇದೆ, BH ಬಾಂಡು 5 ಇದೆ. ಸೊ 5 × 2 3 × 2 ಮಾಡಿದ್ವಿ. ಸೊ 16 ಎಲೆಕ್ಟ್ರಾನ್ಸ್ ಆಯಿತು. 16 / 2 ಮಾಡಿದಾಗ 8 ಆಯಿತು. ಸೊ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ, n+1 ಇದೆ, ಹಂಗಾಗಿ ಇದನ್ನು ನೀಡು ಅಂತ ಹೇಳ್ತೀವಿ. ಈ ಥರನೂ ಕ್ವಶನ್ಸ್ ಕೇಳಿದ್ದಾರೆ. B12H12 2- ಅಡಾಪ್ಟ್ ವಾಟ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಸೊ ಆವಾಗ 4n × 12 ಮಾಡಿದಾಗ 48 ಆಯಿತು. ಸೊ 12 × 3 + 1 × 12 + 2 ಚಾರ್ಜ್ನ ಆ್ಯಡ್ ಮಾಡಿದಾಗ 50 ಆಯಿತು. ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. 4n+2 ಇದೆ, 4n+2 ಬೇಕಾಗತ್ತೆ. ಟೈಮ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲಲ್ಲಿ. ಸೊ ನೆಕ್ಸ್ಟ್ B5H11 ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲೇನಾಗ್ತಿದೆ, 5 BH ಬಾಂಡ್ ಇದೆ. 5 BH ಬಾಂಡ್ಗೋಸ್ಕರ 5 × 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಎಷ್ಟಿದೆ? 6 ಇದೆ. ಸೊ 10 + 6 ಅಂದರೆ 16 ಆಯಿತು. 16 GB. ಆ ಥರ B9C2H11 ಇದೆ. ಸೊ ಬೋರನ್ ಆಟಮ್ಸ್ 4n ತೊಗೊಂಡ್ರೆ ನಂಬರ್ ಆಫ್ ಬೋರನ್ ಆಟಮ್ಸ್ ತೊಗೋಬೇಕು. 4 × 9 ಮಾಡಿದ್ವಿ, 36 ಆಯಿತು. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 46 ಆಯಿತು. ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. 10 ಇದ್ದರೆ ಅವಾಗ ಕ್ಲಾಡೋ ಅಂತ ಹೇಳ್ತೀವಿ. ಆ ಥರ B4C2H8 ಇದೆ. ಸೊ ನಂಬರ್ ಆಫ್ ಬೋರನ್ ಆಟಮ್ಸು 16 ಇದೆ. ಸೊ 4 × 3 2 × 4 1 × 2 ಮಾಡ್ಕೊಳ್ತೀವಿ. ಸೊ ಹಾಗಾಗಿ 22 ಆಯಿತು. ಡಿಫ್ರೆನ್ಸ್ 6 ಆಗ್ತಿದೆ, ಹಾಗಾಗಿ ಇದನ್ನು ಕ್ಲಾಡೋ ಅಂತ ಹೇಳ್ತೀವಿ. ಆ ಥರ ಮೆಟಲ್ ಕ್ಲಸ್ಟರ್ಸ್ ಇದ್ರೂ ಅದಕ್ಕೂ ನಾವು ಏನು ಸ್ಟ್ರಕ್ಚರ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಫ್ ಇಟ್ ಇಸ್ ಎ ಬೋರಾನ್ಸ್ ಆರ್ ಕಾರ್ಬೋರೆನ್ಸು. ಸೊ ಅಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅಂದರೆ ಈಚ್ ಮಾನೋಡೆಂಟೇಟ್ ಲಿಗ್ಯಾಂಡ್ ಕಾಂಟ್ರಿಬ್ಯೂಟ್ಸ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈಚ್ ಮೆಟಲ್ ಕಾಂಟ್ರಿಬ್ಯೂಟ್ಸ್ n-1d ಆ್ಯಂಡ್ ns ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆಗೆಟಿವ್ ಇದ್ದರೆ ಅದು ಆ್ಯಡ್ ಮಾಡಬೇಕಾಗತ್ತೆ. ಆವಾಗ ಎಲ್ಲ ಆ್ಯಡ್ ಮಾಡಿದ್ರೆ 14 ಆಗುತ್ತೆ. 14+2 ಇದ್ದರೆ ಕ್ಲೋಸೋ, 14+4 ಇದ್ದರೆ ನೀಡೋ, 14+8 ಇದ್ದರೆ ಹೈಪೋ, 14+10 ಇದ್ದರೆ ಕ್ಲೋಡೋ. ವೇರ್ n ಇಸ್ ದಿ ನಂಬರ್ ಆಫ್ ವರ್ಟಿಸಸ್ ಆರ್ ಮೆಟಲ್ ಆಟಮ್ಸ್ ಇನ್ ಎ ಕ್ಲಬ್. ಅದನ್ನು ಬೇಕಾದ್ರೆ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, RH 6 times CO 16 times ಇದೆ. ಸೊ 14 ತೊಗೊಂಡ್ರೆ 14 ಸೀರೀಸ್ ತೊಗೊಂಡ್ರೆ 14 × 6 ವೇರ್ 6 ಇಸ್ ದಿ ವೇರ್ ಎನ್ ಇಸ್ ದಿ ನಂಬರ್ ಆಫ್ ಮೆಟಲ್ ಆಟಮ್ಸ್ ಇರೋವಂಥದ್ದು. 14 × 6 ಮಾಡಿದ್ರೆ 84 ಆಯಿತು. ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ RH ಇಸ್ 9. 9 × 6 ಈಚ್ ಲಿಗ್ಯಾಂಡ್ ವಿಲ್ ಕಾಂಟ್ರಿಬ್ಯೂಟ್ 2 ಎಲೆಕ್ಟ್ರಾನ್ಸ್. 2 × 16 ಮಲ್ಟಿಪ್ಲೈ ಮಾಡಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ 86 ಬರುತ್ತೆ. ಡಿಫ್ರೆನ್ಸ್ ಎಷ್ಟಾಯಿತು? 2 ಆಯಿತು. 14n+2 ಇದೆ. 14n+2 ಇದ್ದರೆ ಅದನ್ನು ಕ್ಲೋಸೋ ಅಂತ ಹೇಳ್ತೀವಿ. ಆ ಥರ RH4CO 12 times ತೊಗೊಂಡ್ವಿ.
56 ತೊಗೊಂಡ್ವಿ ಇರೋವಂಥ ಎಲೆಕ್ಟ್ರಾನ್ಸು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? 60 ಆಗುತ್ತೆ. ಸೊ ಡಿಫ್ರೆನ್ಸ್ ಇರೋವಂಥದ್ದು 14n+4 ಸಿಸ್ಟಮ್ ತೊಗೊಂಡ್ರೆ ಅವಾಗ ಅದನ್ನು ನಾವು ನೀಡೋ ಅಂತ ಶುರು ಮಾಡ್ತೀವಿ. ಆ ಥರ ಆಸ್ಮಿಯಂ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಅವಾಗ 5 ಇದೆ, 14 × 5 ಮಾಡಿದ್ರೆ 7 ಆಗುತ್ತೆ. ಈಚ್ ವೇಲೆನ್ಸ್ ಎಲೆಕ್ಟ್ರಾನ್ ಗಿವನ್ ಬೈ ಆಸ್ಮಿಯಂ ಇಸ್ 8 × 5 ಮಾಡ್ತೀವಿ. ಪ್ಲಸ್ ಈಚ್ ಲಿಗ್ಯಾಂಡ್ ವಿಲ್ ಕಾಂಟ್ರಿಬ್ಯೂಟ್ 2 ಎಲೆಕ್ಟ್ರಾನ್. 16 × 2 ಎರಡು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ 72 ಬಂತು. ಡಿಫ್ರೆನ್ಸ್ ಎಷ್ಟಾಯಿತು? 2 ಆಯಿತು. 14n+2 ಸಿಸ್ಟಮ್ ಇದೆ, ಕ್ಲೋಸು ಅಂತ ಹೇಳ್ತೀವಿ. ಆ ಥರ FeCO3 13 ಟೈಮ್ಸ್ ತೊಗೊಳ್ತಾ ಇದ್ದೀವಿ. ವೇರ್ n is the number of metal ಏನಿರುತ್ತಲ್ಲ ವರ್ಟಿಸಸ್ ಏನಿರುತ್ತೆ ಅದು ತೊಗೋಬೇಕು. 14 × 4 56 ಆಯಿತು. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? ಈಚ್ ಕಾರ್ಬನ್ ಆಟಮ್ ವಿಲ್ ಗಿವ್ 8 ಎಲೆಕ್ಟ್ರಾನ್. 4 × 8 ಪ್ಲಸ್ 1 × 4 ಕಾರ್ಬನ್ ಆಟಮ್ ವಿಲ್ ಗಿವ್ 4 × 1. ಕೋಬಾಲ್ಟ್ ಲಿಗ್ಯಾಂಡು 13 ಇದೆ, 13 × 2 ಮಾಡಿದ್ವಿ. ಎಲ್ಲ ಆ್ಯಡ್ ಮಾಡಿದ್ರೆ 50 ಆಯಿತು. ಡಿಫ್ರೆನ್ಸ್ ಎಷ್ಟಾಯಿತು ಅಂದರೆ 14n+6 ಆಯಿತು. ಹಾಗಾಗಿ ಆರ್ಕಿನೋ ಅಂತ